ಪತ್ನಿಯ ಅನೈತಿಕ ಸಂಬಂಧಕ್ಕೆ ಬೇಸತ್ತು ಪತಿ ಆತ್ಮಹತ್ಯೆಗೆ ಶರಣಾಗಿರುವ ಆರೋಪ. ನಿವೃತ್ತ ರಿಜಿಸ್ಟ್ರಾರ್ ವಿರುದ್ಧ ಅಕ್ರಮ ಸಂಬಂಧ ಆರೋಪ. ಬೆಂಗಳೂರು ವಿವಿ ನಿವೃತ್ತ ರಿಜಿಸ್ಟ್ರಾರ್ ಮೈಲಾರಪ್ಪ ಆತನ ಜೊತೆ ಸಂಪರ್ಕದ ಬಳಿಕ ಸಂಸಾರ ಹಾಳಾಗಿತ್ತು ಅನ್ನೋದು ಇಲ್ಲಿ ಕೇಳಿಬರ್ತಿರುವಂತಹ ಆರೋಪ. ನಿವೃತ್ತ ರಿಜಿಸ್ಟ್ರಾರ್ ಪತ್ನಿಗೂ ಗೊತ್ತಾಗಿ ಬುದ್ಧಿಯನ್ನ ಹೇಳಿದ್ರು, ಆದ್ರೂ ಆಕೆ ಬಿಟ್ಟಿರಲಿಲ್ಲ ಅಂತ ಹೇಳಿ ಇಲ್ಲಿ ಗಂಭೀರವಾಗಿ ಆರೋಪವನ್ನು ಮಾಡಲಾಗ್ತಿದೆ. ಮೃತ ಸ್ವಾಮಿ ಸಂಬಂಧಿ ನಾಗರಾಜ್ ಅವರು ಮಾಡಿರುವಂತಹ ಆರೋಪ ಇದು. ಪತ್ನಿಯ ಅನೈತಿಕ ಸಂಬಂಧಕ್ಕೆ ಬೇಸತ್ತು ಪತಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕಲಾಗ್ತಿದೆ. ನಿವೃತ್ತ ರಿಜಿಸ್ಟ್ರಾರ್ ವಿರುದ್ಧ ಅಕ್ರಮ ಸಂಬಂಧದ ಆರೋಪ ಕೇಳಿಬಂದಿದೆ. ಬೆಂಗಳೂರು ವಿವಿ ನಿವೃತ್ತ ರಿಜಿಸ್ಟ್ರಾರ್ ಮೈಲಾರಪ್ಪ ಆತನ ಜೊತೆಗೆ ಸಂಪರ್ಕ ಮಾಡಾದ್ಮೇಲೆ ಚೆನ್ನಾಗಿ ಸಾಕ್ತಾ ಇದ್ದಂತಹ ಸಂಸಾರ ಹಾಳಾಯಿತು ಅಂತ ಹೇಳಿ ಮೃತ ಸ್ವಾಮಿಯವರ ಸಂಬಂಧಿ ನಾಗರಾಜ್ ಅವರು ಇಲ್ಲಿ ಆರೋಪಿಸಿದ್ದಾರೆ. ಮೈಲಾರಪ್ಪ ಮತ್ತು ಸಾವನ್ನಪ್ಪಿದ್ದಾರಲ್ಲ ಸ್ವಾಮಿಯವರ ಪತ್ನಿಗೆ ಅನೈತಿಕ ಸಂಬಂಧ ಇತ್ತು ಅನ್ನೋದು ಕೇಳಿಬಂದಂತಹ ಆರೋಪ ಇಲ್ಲಿ. ಯಾರೋ ಮೈಲಾರಪ್ಪ ಅಂತವ್ರು ಅವ್ರು ಏನು ಕೆಲಸ ಮಾಡ್ತಾರೆ, ಏನೋ ಅವ್ರ ಹತ್ರ ಕೆಲಸ ಮಾಡ್ತಾ ಇದ್ರಂತ ಇವರು ಕೆಲಸ ಮಾಡೋದು ಇವ್ರಿಗೆ ಇಷ್ಟ ಇಲ್ವಂತೆ. ಆವಯ್ಯ ಇದನ್ನೇನು ಮಾಡವನೇ ಮೈಲಾರಪ್ಪನವರು ಇವ್ರ ಸಂಸಾರದಲ್ಲಿ ಒಬ್ಬ ರಾಕ್ಷಸರ ಥರ ಪ್ರವೇಶ ಮಾಡೋರಿ ಮಾಡಿ ಏನೋ ಬೇರೆ ವ್ಯವಹಾರಗಳು ಅನಿವಾರ್ಯಗಳು ಬೇರೆ ವ್ಯವಹಾರಗಳು ಏನೋ ನಡೀತಾ ಇತ್ತು ಅಂತ ನನಗೆ ಇಲ್ಲಿ ಗೊತ್ತಾಯ್ತು. ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ನನಗೆ. ಸರ್ಕಲಲ್ಲಿ ಒಂದು 500 ಜನ ಕಾಂಟ್ಯಾಕ್ಟ್ ಮಾಡಿದ್ರೆ 500 ಜನನು ಒಳ್ಳೆ ವ್ಯಕ್ತಿ, ಮೃದುವಾದವನು, ಅವನೇನೋ ಅವನ ಕಾಮಗಾರ ಏನೋ ಅವನ ಕೆಲಸ ಏನೋ, ಅವನು ಹೆಂಡತಿ ಮಕ್ಕಳನ್ನು ಟಾರ್ಚರ್ ಮಾಡೋದು ಅದಲ್ಲೇ ಅಂಥ ಹುಡುಗ ಅಲ್ಲ ಅವನು. ಅವ್ರು ಹೆಂಗಸ್ರೂ ಸ್ವಲ್ಪ ಒಳ್ಳೆಯವ್ರು ಚೆನ್ನಾಗಿಯೇ ಇದ್ರು, ಮದುವೆ ಆಗಿ ಮಕ್ಕಳೆಲ್ಲ ಆಗಿದ್ದೀನಿ. ಈ ಮಧ್ಯದಲ್ಲಿ ಇವರಿಗೆ ಈ ಕೆಟ್ಟು ಇದು ಬಂದಿದ್ದು ಈ ಮೈಲಾರಪ್ಪನವರಿಂದನೇ ಅಂತ ಹೇಳಿದ್ರು ನಮಗೆ. ಅವನ ಬಗ್ಗೆ ಕೆಟ್ಟ ಅಭ್ಯಾಸ ಆಗಲಿ ಕೆಟ್ಟದಾಗಲಿ ಏನೂ ಇರಲಿಲ್ಲ. ಒಂದು ಕೆಟ್ಟ ಅಭ್ಯಾಸ ಅವನಿಗೂ ಏನೂ ಇರಲಿಲ್ಲ, ಇವ್ರಿಗೇನೂ ಇಲ್ಲ. ಅದು ಯಾರೋ ಅವರಿಂದ ಅವ್ರ ಫ್ಯಾಮಿಲಿನಲ್ಲಿ ಇದಾಯಿತು ಅಂತ ಏನೋ. ಇನ್ನು ಬೆಂಗಳೂರು ವಿವಿಯ ನಿವೃತ್ತ ರಿಜಿಸ್ಟ್ರಾರ್ ಮೈಲಾರಪ್ಪನವರನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಕೇಳೋದಕ್ಕೆ TV9 ಸಂಪರ್ಕ ಮಾಡುವ ಪ್ರಯತ್ನ ಮಾಡಿತು. ಆದರೆ ಅವರು ನಮ್ಮ ಸಂಪರ್ಕಕ್ಕೆ ಸಿಕ್ಕಿಲ್ಲ.